ಈಗ ವಿಷ್ಣು ಸಹಸ್ರನಾಮದ 60ನೇ ಶ್ಲೋಕಕ್ಕೆ ಬಂದ್ಬಿಟ್ಟಿದೀವಿ. ಆಗ್ಲೇ ನಾವು ನಿನ್ನೆ ಮೊನ್ನೆ ಪ್ರಾರಂಭ ಮಾಡಿದ್ವೇನೋ ಅನ್ನಿಸ್ತಾ ಇತ್ತು. ಆ ಶ್ಲೋಕ ನಮ್ಗೇನು ನೀತಿ ಸಾರವನ್ನ ಸಾರತ್ತೆ ಅಂತ ತಿಳಿಸ್ಕೊಡಿ. ಜೊತೆಗೆ ಸ್ವಾತಿ ನಕ್ಷತ್ರದ 4ನೇ ಪಾದದವರು ಬಹುಶಃ ನಮ್ಮ ವೀಕ್ಷಕರೆಲ್ಲರೂ ಕಾಯ್ತಾ ಇರ್ತಾರೆ, ನಮ್ ಬಗ್ಗೆ ಗುರುಜಿ ಏನ್ ಹೇಳ್ತಾರೆ ಅಂತ ಅವ್ರಿಗೂ ಕೂಡ ತಿಳಿಸ್ಕೊಟ್ಬಿಡಿ. ನೋಡಿ, ಸಾಧಾರಣವಾಗಿ ಈ ವಿಷ್ಣು ಸಹಸ್ರನಾಮ ಹೇಳಬೇಕಾದ್ರೆ ಅಥವಾ ಪರಿಪೂರ್ಣವಾಗಿ ನಕ್ಷತ್ರದ ಬಗ್ಗೆ ಪಾದಭೇದ ಬಗ್ಗೆ ಹೇಳಬೇಕಾದ್ರೆ ವೈಯಕ್ತಿಕವಾಗಿ ನಾನು ನಿಮ್ಗೆ ಯಾರಿಗೂ ಶತ್ರುಗಳಲ್ಲ. ಯಾಕೆಂದ್ರೆ ಕೆಲವ್ರಿಗೆ ಏನು ಹಿಂಗೆ ಹೇಳ್ತೀರಾ, ಕೆಲವ್ರಿಗೆ ಐಸಿಡ್ತೀರಾ ಅಂತ ಇರೋ ಫ್ಯಾಕ್ಟ್ ಅದು. ಆ ಹಣೆ ಬರ ಇರ್ತಕ್ಕಂಥದ್ದು ಆ ನಕ್ಷತ್ರ ಗುಣಗಳ ಹಾಗೆ. ಆ ನಕ್ಷತ್ರಕ್ಕೆ ಈಗ ಏನು ಸಮಯ, ನಾನು ಇನ್ನೊಂದು ತಿಳ್ಕೊಬೇಕು ನೀವು. ನಾನು 3 ಮಾಧ್ಯಮದಲ್ಲಿದ್ರೂ 3 ಮಾಧ್ಯಮದಲ್ಲಿ ಬೇರೆ ಬೇರೆ ವಿಚಾರಗಳನ್ನ ನಾನು ತಿಳಿಸಿದಾಗ ವಿಷ್ಣು ಸಹಸ್ರನಾಮ ಯಾವತ್ತೂ ಎಲ್ಲರೂ ಏನು ಹೇಳ್ತಾರೆ ಗೊತ್ತಾ, ಏನಿದೆಯೋ ಪುಸ್ತಕದಲ್ಲಿ ಅದನ್ನ ಕಥೆ ಹೇಳ್ತಾರೆ, ಬದನೆಕಾಯಿ. ಯಾವತ್ತೂ ತಿಳ್ಕೊಳ್ಳಿ, ನೀವು ಯಾವತ್ತು ಅವ್ರದ್ದು ವಿಚಾರ ಹೇಳ್ತಿರೋ, ಯಾವ ನಕ್ಷತ್ರದ ಹೇಳ್ತಿರೋ ಆ ಸಮಯ ಆ ಗ್ರಹಗತಿಗಳನ್ನೂ ನಾವು ಈಗ ಆ ಸಮಯಕ್ಕೆ ಹೆಂಗಿರುತ್ತೆ ಅದನ್ನು ನೋಡಬೇಕು, ಪರಿಶೀಲನೆ ಮಾಡಬೇಕು. ಅವ್ರಿಗೆ ಅದೇ ಟೈಮಿಂಗ್ ಪಾಸ್ ಆಗ್ತಾ ಇರುತ್ತೆ. ದಶೆ ಚೇಂಜ್ ಆಗಿರಲ್ವೇನ್ರಿ? ಆ ದಶೆಯಲ್ಲಿ ಈಗ ಏನು ದಶೆ ನಡೀತಾ ಇರುತ್ತೆ ಅಂತ ತಿಳ್ಕೋಬೇಕು, ತಲೆಗೆ ಹಾಕೋಬೇಕು. ಅದನ್ನ ವಿಚಾರ ಪೂರ್ತಿಯಾಗಿ ಅವ್ರಿಗೆ ಹೇಳಬೇಕು. ನೀವು ಯಾವುದೋ ಅಜ್ಜಿ ಅಳುಗುಳಜ್ಜಿ ಕಥೆನ ಈಗ ಮೊಮ್ಮಕ್ಕಳಿಗೆ ಹೇಳಿದ್ರೆ ಅದೇ ಸೇಮ್ ಸ್ಟೋರಿ ಫಾಲೋ ಆಗಬಾರ್ದು. ಹುಡುಗನಾಗಿದ್ದಾಗ ಇವನಿಗೆ ಹಿಂಗೇ ಇರುತ್ತೆ ಅಂದ್ರೆ 3 ವರ್ಷದ ಹಿಂದೆ ಯಾವ ಗ್ರಹ ಇತ್ತು ಅನ್ನೋದು ತಿಳ್ಕೊಬೇಕಾಗಿತ್ತು ನೀವು. ಆಮೇಲೆ ಕತೆ ಬಿಡಬೇಕು. ಅದಾದ್ಮೇಲೆ ತಿರುಗಿ ವಿಷ್ಣು ಸಹಸ್ರನಾಮ ನೀವು ಒಂದು 10 ವರ್ಷ ಆದ್ಮೇಲೆ ಹೇಳಿದಾಗ ಅದೇ ವಿಷ್ಣು ಸಹಸ್ರನಾಮ ಹೇಳಬಾರ್ದು. ಅವನಿಗೆ ಆ ಗ್ರಹಗಳು ಚೇಂಜ್ ಆದಾಗ ಅವನಿಗೆ ಏನು ಫಲ ಬಂದಿರುತ್ತೆ ಅನ್ನೋದು ತಿಳ್ಕೋಬೇಕು. ಅದಕ್ಕೆ ಇದನ್ನೆಲ್ಲ ಸೂಚನೆಯಾಗೂ ಹೇಳಿರ್ತೀವಿ, ಮುಂದಾಲೋಚನೆಯಾಗೂ ಹೇಳಿರ್ತೀವಿ. ಎಲ್ಲವನ್ನೂ ಪರಿಗಣಿಸಿ ಈ ಸಮಯಕ್ಕೆ ಏನಿರುತ್ತೋ ನಿಮ್ಮ ಹೋರಾ ಸಮಯದಲ್ಲಿ ಮತ್ತು ರಾಶಿ ಸಮಯದಲ್ಲಿ, ಆ ಚಂದ್ರ ಅನುಗ್ರಹದ ಸಮಯದಲ್ಲಿ, ಸೂರ್ಯ ನಾಡಿಯ ಸಮಯದಲ್ಲಿ ನಿಮ್ಮ ಗ್ರಹಗಳು ಯಾವ ಸಮಯಕ್ಕೆ ಯಾವ ನಕ್ಷತ್ರಕ್ಕೆ ಹೀಗಿದ್ದಾಗ ಅದು ಫಲಗಳೇನು ಕೊಡುತ್ತೆ ಅನ್ನೋದು ಹೇಳಲೇಬೇಕು. ಅದು ಒಳ್ಳೆಯದು ಆಗಿರ್ಬೋದು, ಕೆಟ್ಟದ್ದು ಆಗಿರ್ಬೋದು. ನಿಮ್ಮ ಪ್ರಕಾರ ಖಂಡಿತವಾಗ್ಲೂ ಇದರಲ್ಲಿ ಯಾವುದೇ ದುರುದ್ದೇಶಗಳಿಲ್ಲ. ಎಲ್ಲರಿಗೂ ಒಂದೇ ರೂಲ್, ಒಂದೇ ರೆಗ್ಯುಲೇಷನ್. ಪ್ರೈಮ್ ಮಿನಿಸ್ಟರ್ ಬಂದರು ಸ್ವಾತಿ ನಕ್ಷತ್ರ ಹೆಣೆ ಬರ ಇಷ್ಟೇ ಕಣೆ, ನೀನು ಯಾವ ಚೀಫ್ ಮಿನಿಸ್ಟರ್ ಆದರೂ ಇಷ್ಟೇ ಕಣೆಯ, ಯಾವ ಗವರ್ನರ್ ಬಂದರೂ ಇಷ್ಟೇ ಕಣೆಯ, ಯಾವ ಸೈಂಟಿಸ್ಟ್ ಬಂದರೂ ಅಷ್ಟೇ, ನೀವು ತಟ್ಟೆಯಲ್ಲಿ ಹಣ್ಣು ತಂದಿದ್ರು ಇಷ್ಟೇ, ಇಲ್ಲದೆ ಇದ್ರು ಇಷ್ಟೇ. ಒಂದೇ ರೂಲ್ ಅಂಡ್ ರೆಗ್ಯುಲೇಷನ್ ಇರಬೇಕು. ಯಾವ ಕಾಲಕ್ಕೂ ತಿಳ್ಕೊಳ್ಳಿ, ಜೀವನದಲ್ಲಿ ಪ್ರತಿಯೊಬ್ಬ ಮನುಷ್ಯನಿಗೆ ನಾನು ಯಾವ ಕಾಲಕ್ಕೂ ಹೀಗೆ ಫಸ್ಟ್ ಕ್ಲಾಸಾಗಿ ನೈಸಾಗಿ ಮಾತಾಡಿದ್ದೇ ಇಲ್ಲ. ನಿಮಗೆ ಹೀಗಿದೆ, ನಿಮ್ಮ ಹಣೆ ಬರ ಇಷ್ಟೇ, ನಿಮ್ಮ ಹಣೆ ಬರಕ್ಕೆ ಇಷ್ಟೇ ಹೊಣೆ, ಇಂಥದ್ದು ಸರಿ ಮಾಡ್ಕೊಳ್ಳಿ ಅನ್ನೋದೇ ಈ ಪ್ರಭಾವ. ಆ ಪ್ರಭಾವದಲ್ಲಿ ಇವತ್ತಿನ ದಿವಸ ಅಂಥ ಕಾಲದಿಂದ ಇಂಥ ಕಾಲದವರೆಗೂ, ಇವತ್ತಿಂದ ಮುಂದಿನ ಕಾಲದವರೆಗೂ ಕೃಷ್ಣ ಪರಮಾತ್ಮನ ಮಾಯೆ. ಅದಕ್ಕೆ ವಿಷ್ಣು ಮಾಯೇತಿ ಸಂಸ್ಥಿತ ಅನ್ನೋ ವಿಷ್ಣು ಸಹಸ್ರನಾಮನ ಇವತ್ತು ಸ್ವಾಗತಿಸಿ ಸ್ವಾತಿ ನಕ್ಷತ್ರದ 4ನೇ ಪಾದ ವಿಚಾರ ಮಾತಾಡೋಣ. ಬನ್ನಿ ವಿಷ್ಣು ಸ್ವಾಗತಿಸ್ಬಿಡೋಣ. ವಿಷ್ಣು ಸಹಸ್ರನಾಮನ ಯಾವತ್ತೂ ತಿಳ್ಕೊಳ್ಳಿ. ಬೆಳಗಿನ ಜಾವ ಆದಿತ್ಯ ಹೃದಯ ನಂತರ ವಿಷ್ಣು ಸಹಸ್ರನಾಮನ ಹೇಳ್ಕೋಬೇಕು. ಸ್ವಾತಿ ನಕ್ಷತ್ರದವರು ಯಾವ ಕಾಲಕ್ಕೂ ಮುಸ್ಸಂಜೆಯಲ್ಲಿ ನರಸಿಂಹಸ್ವಾಮಿನ ದರ್ಶನ ಮಾಡಿ ಅಂತ ಯಾತಕ್ಕೆ ಹೇಳ್ತೀವಿ ಅಂದ್ರೆ, ಸಾಧಾರಣವಾಗಿ ಸ್ವಾತಿ ನಕ್ಷತ್ರ ನರಸಿಂಹಸ್ವಾಮಿದಲ್ವೇನ್ರಿ, ಅವನು ಬಂದಿದ್ದು ಈ ಕಡೆ ಹಗಲು ಅಲ್ಲ ರಾತ್ರಿನೂ ಅಲ್ಲ, ಮುಸ್ಸಂಜೆಯಲ್ಲಿ ಅಲ್ವೇನ್ರಿ. ಅದಕ್ಕೆ ಆ ಮಠ ಮಧ್ಯಾಹ್ನ ದಾಟಿದ ಮೇಲೆ ಆ ಮುಸ್ಸಂಜೆಗೆ ಕಾಲಿಡೋ ಸಮಯಕ್ಕೆ ರಾತ್ರಿನೂ ಅಲ್ಲ ಹಗಲು ಅಲ್ಲ, ಸಂಜೆಯಲ್ಲಿ ಸಂದಿಗ್ಧ ಕಾಲದಲ್ಲಿ ನರಸಿಂಹಸ್ವಾಮಿ ಉದ್ಭವನಾದ ಕಂಬದಿಂದ. ಹಾಗೆ ಆ ಸ್ವಾತಿ ನಕ್ಷತ್ರ ಮುಸ್ಸಂಜೆಯ ಸಮಯದಲ್ಲಿ ನೀವು ನೋಡಿ, ನೀವು ಯಾವುದೇ ಸ್ವಾತಿ ನಕ್ಷತ್ರ 1, 2, 3, 4ನೇ ಪಾದದವರು ತಲೆಗೆ ಹಾಕೊಳ್ಳಿ. ಸೂರ್ಯ ಮುಳುಗ್ತಾ ಇದ್ದಾಗ ಆಕ್ಟಿವೇಶನ್ ಇವ್ದು. ಬೇರೆ ಟೈಮಲ್ಲಿ ಬೆಳಗ್ಗೆ ಆಕ್ಟಿವ್ ಆಗೇ ಇರಲ್ಲ. ಯಾಕೆಂದ್ರೆ ಶನಿ ಚಕ್ ಅಂತ ಬರ್ತಾ ಇದ್ದಾನೆ, ಸೂರ್ಯ ಮುಳುಗ್ತಾ ಇದ್ದಾನೆ ಸಮಯಕ್ಕೆ ಚಂದ್ರ ಬರ್ತಾ ಇದ್ದಾನೆ, ತಲೆ ಆಕ್ಟಿವೇಶನ್ ಆವಾಗ. ಬೆಳಗಿಂದ ದಡ್ಡರಾಗಿ ಕೂತಿರ್ತಾರೆ, ರಾತ್ರಿ ಆದ ಫಸ್ಟ್ ಕ್ಲಾಸ್ ಅನ್ನೋ ರೀತಿ ಮಾತಾಡ್ತೀರ. ಅಂದರೆ ನಿಮ್ಮಲ್ಲಿರ್ತಕ್ಕಂಥ ಸೂರ್ಯನಾಡಿ ಸತ್ತು ಹೋಗಿರುತ್ತೆ. ಯಾವತ್ತೂ ಆರೋಗ್ಯ ತತ್ವ 4ನೇ ಪಾದಕ್ಕೆ 1ನೇ ಪಾದಕ್ಕೆ 2, 3 ಅಡ್ಜಸ್ಟ್ ಆಗಿರುತ್ತೆ, ಪರವಾಗಿಲ್ಲ. ಆದರೆ 1 ಮತ್ತು 4ನೇದಿರುತ್ತಲ್ಲ, ಆರೋಗ್ಯ ತತ್ವದಲ್ಲಿ ಬಹಳಷ್ಟು ಕಮ್ಮಿ. ನೀವು ಅದಕ್ಕೆ ಶ್ರೇಯೋ ಅಭಿಲಾಷಿ ಆಗಿರ್ತಕ್ಕಂಥ ನೀವು ಬೆಳಗಿನ ಜಾವ ಬೇಗೆದ್ದು ಸಾಯಂಕಾಲದಲ್ಲಿ ಯಾವ ಕಾಲಕ್ಕೂ ನಿದ್ರಾವಸ್ಥೆ ಜಾಸ್ತಿ ಮಂಗು. ಅಂದರೆ ಕೆಲಸ ಮಾಡ್ಕೊಂಬಂದ ತಕ್ಷಣ ಸ್ಟ್ರೈನು, ಹಲೋ ಹಲೋ ಹಾಂ 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 ಎದ್ರ, ಯಾಕಪ್ಪ ಮಲ್ಕೊಂಬಿಟ್ಟಿದೆಯಾ, ಸುಸ್ತಾಗಿದೆಯಾ ಅಂತ ಮಗನ ಕೇಳ್ತಾಳೆ, ಅಥವಾ ತಾಯಿ ಆದವಳು ಮಗಳನ್ನ ಕೇಳ್ತಾಳೆ, ಅಥವಾ ಮಗಳಾದವಳು ತಾಯಿನ ಕೇಳ್ತಾಳೆ. ಆ ಡ್ರೋಸಿನೆಸ್ ಅನ್ನೋದು ತಾಯಿಂದ್ರಿಗೋ ತಂದೆಂದ್ರಿಗೋ, ವಯಸ್ಸಾದವ್ರಿಗೆ ಹೇಗಿರುತ್ತೋ ಹಾಗೆ ಯಂಗ್ಸ್ಟರ್ಸ್ಗೂ ಬಹಳಷ್ಟು ಜನಕ್ಕೆ ಗೊತ್ತೇ ಇಲ್ಲದೆ ಆ ಡ್ರೋಸಿನೆಸ್ ಬರುತ್ತೆ, ಮಂದಗತಿ. ಅದಕ್ಕೆ ನೀವೆಲ್ಲ ಏನು ಮಾಡಬೇಕು, ಸ್ವಾತಿ ನಕ್ಷತ್ರದ ಅವರು ಕಿವಿಯನ್ನ ಮಂದವಾಗಿರ್ತಕ್ಕಂಥ ಅವಕಾಶ,
ENT ಸ್ಪೆಷಲಿಸ್ಟ್ ಅಂತ ಇರ್ತೀವಲ್ಲ, ನಿಮ್ಮಲ್ಲಿ ಅಂಗಗಳು ಸ್ವಲ್ಪ ಮಟ್ಟಿಗೆ ದೋಷಗಳು ಹೆಚ್ಚು. ಅಂಗಗಳು ದೋಷಗಳು ಹೆಚ್ಚಾಕೆ ಅಂದರೆ ಸಾಧಾರಣವಾಗಿ ನೀವು ನೋಡಿ, ವಕ್ರವಾಗಿರೋದು, ಹೆಚ್ಚು ಕಮ್ಮಿ ಉಬ್ಬಾಗಿರೋದು. ಸ್ವಾತಿ ನಕ್ಷತ್ರದಲ್ಲಿ ಈಗ ನೋಡಿ, ಮೂಗು ಚಿಕ್ಕ ವಯಸ್ಸಲ್ಲಿ ಬಡ್ಕೊಂಡ್ಬಿಟ್ಟಿರ್ತಾನೆ, ಆ ಮೂಗು ಸೊಟ್ಟು ಕೊಟ್ಟಾಗಿರ್ತಾರೆ, ಅದು ಎಲ್ಲೋ ಹೊಡ್ಕೊಂಡು, ಅಂದರೆ ಹುಟ್ಟಿದಾಗ ಬಹಳ ಚೆನ್ನಾಗಿರೋ ಅಂಗವನ್ನು ನಿಮಗೆ ಗೊತ್ತಿಲ್ಲದೇನೋ ಯಾವುದೋ ಸಮಯಕ್ಕೆ ಅಂಗವನ್ನು ವಿಕಲ ಅಂತ ನೀವು ಮಾಡ್ಕೊಂಡ್ಬಿಟ್ಟಿರ್ತೀರ, ಅಥವಾ ಮುರಿದೋಗಿರುತ್ತೆ, ಅದನ್ನು ಸರಿಪಡಿಸ್ಕೊಳಕ್ಕೆ ಆಗೋದೇ ಇಲ್ಲ, ಹಾಗೇ ಸಸ್ಟೈನ್ ಆಗ್ಬಿಡುತ್ತೆ. ಪ್ರತಿಯೊಬ್ಬರಿಗೂ ಆ ಸ್ವಾತಿ ನಕ್ಷತ್ರಕ್ಕೆ ಪರಿವರ್ತನೆ. ನೀವುಗಳು ಟ್ರೈನಲ್ಲಿ ಹೋಗಬೇಕಾದ್ರೆ ದಯವಿಟ್ಟು ಹೇಳ್ತೀನಿ, ಸ್ವಾತಿ ನಕ್ಷತ್ರದವ್ರಿಗೆ ಸಾಧಾರಣವಾಗಿ ಹೊಸ ಹೊಸ ಮಿತ್ರರು ಬರ್ತಾರೆ. ಸಂತೋಷ, ಸ್ವಾತಿ ನಕ್ಷತ್ರದವರು ಭಾಳ ಚೆನ್ನಾಗೇ ಎಲ್ಲರೂ ಹೊಂದ್ಕೊಂಡ್ಬಿಡ್ತಾರೆ, ಬೇಗ ಹೊಂದ್ಕೊತಾರೆ. ಆದರೆ ಬೇಗ ಹೊಂದ್ಕೊಳ್ಳೋದಿರಲಿ, ಅಷ್ಟೇ ಬೇಗ ಕಳ್ಕೊಂಡ್ಬಿಡ್ತೀರ. ಅದೇನು ಜಗಳಕ್ಕೋ ಈಗೋನೆಸ್ಗೋ ಸ್ವಾರ್ಥಕ್ಕೋ ಗೊತ್ತಿಲ್ಲ. ಸ್ವಾತಿ ನಕ್ಷತ್ರ 4ನೇ ಪಾದದ ಗುಣಗಳು ಹಾಗೆ. ನಿಮ್ಮಲ್ಲಿ ಇನ್ನೊಂದೇನು ಗೊತ್ತಾ, ಕಲಾಕೃತಿ ಅಂತ ಹೇಳಿದೆ. ಕಲಾಕೃತಿಯಲ್ಲಿ ಪ್ರತಿಯೊಬ್ಬರಿಗೂ ಒಂದು ಅಡುಗೆಯಲ್ಲಿ, ಒಂದು ಕಲೆಯಲ್ಲಿ ಎಲ್ಲ ಇರುತ್ತೆ. ಕೆಲವರು ಕಲಾಕೃತಿ ಅಂದರೆ ಮಾತಲ್ಲಿಪ್ಪ ಫಸ್ಟ್ ಕ್ಲಾಸಾಗೆ ಮೋಡಿ ಮಾಡಿ ಇನ್ನೊಬ್ಬನ ಹತ್ರ ದುಡ್ಡು ವಸೂಲು ಮಾಡೋದ್ರಲ್ಲಿ ನಂಬರ್ 1. ಅದು ಹೆಂಗೋ ಗೊತ್ತಿಲ್ಲ. ಬ್ಯಾಂಕಲ್ಲಿ ಲೋನ್ ಹಾಕಿರ್ತೀರ, ನಿಮ್ಮ ಯಜಮಾನ್ರು ಹೋಗಿ ಮಾತಾಡಲಿ ಸೇಮ್ ಲೋನ್ಗೆ, ಅದೇನೋ ಗೊತ್ತೇ ಇರಲ್ಲ. ನೀವು ಅಕಸ್ಮಾತ್ ಹುಡುಗಿಯಾಗಿ ಸ್ವಾತಿ ನಕ್ಷತ್ರ ಹೋಗಿ ಬ್ಯಾಂಕ್ ಮ್ಯಾನೇಜರ್ ಓಕೆ ಅಂತ ನಿನ್ನೆ ನೋಡಿ, ನಾನು ಅದು ಸೇಮೇ ತೋರಿಸ್ದೆ ಏನಿಲ್ಲ ಅಂದವನು ನೋಡಿ ಇವತ್ತು ನೀನು ನೋಡಿದ್ನೇನೋ ಹಾಳಾದವ್ರು, ಅವನಿಗೆ ಗಂಡನಿಗೆ ಅನುಮಾನ ಶುರು ಆಗೋಗುತ್ತೆ. ಇಲ್ಲ, ಹುಡುಗಿ ಮ್ಯಾನೇಜರ್ ಆಗಿರ್ತಾಳೆ ಅಂತ ಇಟ್ಕೊಳ್ಳೋಣ, ಗಂಡ ಹೋಗಿದ್ದವನು ಕೇಳ್ಕೊತಾನೆ, ಕ್ಯಾಶ್ ಕೊಡ್ತೀರಾ ಇಷ್ಟು ಅಂತ. ಸರಿ, ಎಷ್ಟೆಲ್ಲ ಕೊಡೋಕ್ಕಾಗಲ್ಲ ಸರ್, ಇವತ್ತು ನಿಮ್ಮ ಕ್ಯಾಶಲ್ಲಿ ಇಷ್ಟೇ ಇರೋದು ಅಂತ ಹೇಳಿರ್ತಾರೆ. ಪರವಾಗಿಲ್ಲ, ಡೋಂಟ್ ವರಿ ಮಾಡ್ಕೋಬೇಡ. ಸರಿ, ನೀವು ನಮ್ಮ ಶ್ರೀಮತಿಯವ್ರ ಬಗ್ಗೆ ಗೊತ್ತಾ ನಿಮಗೆ ಅಂತ ಸ್ವಲ್ಪ ಮತ್ತೆ ಮಾತಾಡೋ ಅಷ್ಟರಲ್ಲಿ ಅವಳು ಇಲ್ಲ ಯೋಚನೆ ಮಾಡಬೇಡಿ, ನಾನು ಕೊಡಿಸ್ತೀನಿ, ಸಾಯಂಕಾಲ ಹೇಗೋ ಅಡ್ಜಸ್ಟ್ ಮಾಡ್ಕೊಡ್ತೀನಿ ಬಿಡಿ ಅಂತ. ಇವನು ಗೊತ್ತಿಲ್ಲದೆ ಆ ಸ್ವಾತಿ ನಕ್ಷತ್ರದ ಗುಣಗಳು ಅಷ್ಟು ಮಟ್ಟಿಗೆ ಆಕರ್ಷಣೆ. ಕೆಲವರಲ್ಲಿ ಸಂಗೀತ ವಿದ್ವಾಂಸರು ಸಾಕಷ್ಟು ಜನ, ಸಂಗೀತವನ್ನು ಹಾಡ್ತಕ್ಕಂಥವ್ರು ಸಾಕಷ್ಟು ಜನ ಸ್ವಾತಿ ನಕ್ಷತ್ರದವರು ಅಂತ ಮೊದಲೇ ಹೇಳಿದೆ. ಕಲಾಕೃತಿ ಅಂತ. ನಿಮ್ಮಲ್ಲಿ ಇನ್ನೊಂದೇನು ಗೊತ್ತಾ, ನ್ಯಾರೋ ಮೈಂಡೆಡ್ ಥಿಂಕಿಂಗು ಸ್ವಲ್ಪ ಮಟ್ಟಿಗೆ ಜಾಸ್ತಿ ಓಡಾಡ್ತಿರುತ್ತೆ. ಆ ನ್ಯಾರೋ ಮೈಂಡೆಡ್ ಥಿಂಕಿಂಗ್ ಯಾಕೆ ಅಂದರೆ, ನೆಗೆಟಿವ್ ಥಿಂಕಿಂಗ್ಗೆ ಜಾಸ್ತಿ ಮಾಡ್ತೀರಾ, ನ್ಯಾರೋ ಮೈಂಡೆಡ್ ಥಿಂಕಿಂಗ್ ಜಾಸ್ತಿ ಮಾಡ್ತೀರಾ. ಯಾವತ್ತೂ ಬ್ರಾಡಾಗಿ ಬರಲ್ಲ. ಯಾಕೆಂದರೆ ಸ್ವಾತಿ ನಕ್ಷತ್ರ ನರಸಿಂಹಸ್ವಾಮಿ ಕಂಬದಿಂದ ಬಂದಿರೋದು. ಅಷ್ಟೇ ಕಂಬ ಏನೋ ಒಂದು ಚಾಚು ಚಪ್ಪದೆ ಇಷ್ಟೇ ಇರುತ್ತೆ ಅಂತ ರೂಲ್ಸ್ ಹಾಕೊಂಡ್ಬಿಡ್ತೀರಾ ನಿಮ್ಮ ಜೀವನಕ್ಕೆ. ಇದನ್ನೆಲ್ಲ ಸರಿಪಡಿಸೋಕ್ಕೆ ಸಾಟಿ ರೂಪ ಯಾರು? ಭಗವಂತ, ಆ ವಿಷ್ಣು ಸಹಸ್ರನಾಮ ಅಲ್ವೇನ್ರಿ? ಬನ್ನಿ ಶ್ಲೋಕಕ್ಕೆ ಹೋಗ್ಬಿಡೋಣ, ಮತ್ತಷ್ಟು ಮಾತಾಡೋಣ. ಭಗವಾನ್ ಭಗಃ ನಂದಿ ವನಮಾಲಿ ಹಲಾಯುಧಃ ಆದಿತ್ಯೋ ಜ್ಯೋತಿರಾದಿತ್ಯಃ ಸಹಿಷ್ಣುರ್ಗತಿ ಸತ್ತಮಃ. ಭಗವಾನ್ ಭಗಃ ನಂದಿ ವನಮಾಲಿ ಹಲಾಯುಧಃ ಆದಿತ್ಯೋ ಜ್ಯೋತಿರಾದಿತ್ಯಃ ಸಹಿಷ್ಣುರ್ಗತಿ ಸತ್ತಮಃ. ಸ್ವಾತಿ ನಕ್ಷತ್ರದ 4ನೇ ಪಾದದವರು ಸ್ವಲ್ಪ ಮಟ್ಟಿಗೆ ಕುಹುಕು ಬುದ್ಧಿ ಅಂತ ಕರಿತೀವಿ. ಯಾತಕ್ಕೆ ಅಂದರೆ, ಸಾಧಾರಣವಾಗಿ ಏನಾದರೂ ಒಂದು ಕುಹುಕು ಬುದ್ಧಿಯನ್ನು ನೀವು ಸಾಧಿಸೋಕ್ಕೆ ಮಾಡೇ ಮಾಡ್ತೀರ. ಯಾತಕ್ಕೆ ಮಾಡ್ತೀರಾ ಅಂತ ಗೊತ್ತಿಲ್ಲ. ಫಾರ್ ಎಕ್ಸಾಂಪಲ್, ಯಾವುದೋ ಒಂದು ಹುಡುಗಿ ಹೋಗಿರ್ತಾಳೆ, ಹೊಸಬ್ಳು ಎದುರುಗಡೆ ಮನೆ ಇರ್ತಾಳೆ ಅಂತ ಇಟ್ಕೊಳ್ಳಿ. ಬೇರೆ ನಕ್ಷತ್ರದವರು ಅದೇ ಹುಡುಗಿ ನೋಡ್ತಿರ್ತಾರೆ ನಿಮ್ಮನೆ ಪಕ್ಕದಲ್ಲಿ ಅಂತ ಇಟ್ಕೊಳ್ಳೋಣ. ಆದರೆ ನೀವು ಬೇಗ ಆ ವಶೀಕರಣ ಮಾಡ್ಕೊಂಡ್ಬಿಟ್ಟಿರ್ತೀರ ಹುಡುಗಿನ. ಅಂದರೆ ಸ್ತ್ರೀಲೋಲನಾಗಿರ್ತಕ್ಕಂಥವನು ಮಾಲೋಲ ನರಸಿಂಹ ಹೇಗಿದ್ನೋ, ಲಕ್ಷ್ಮಿನ ಬೇಗ ಒಲಿಸ್ಕೊಂಡ್ನೋ, ಸ್ತ್ರೀನೂ ನಿಮಗೆ ಆಕರ್ಷಿತ. ನೀವೇನು ಹೋಗಬೇಕಾಗಿಲ್ಲ, ಸ್ತ್ರೀನೇ ಆಕರ್ಷಿತ. ಸ್ವಾತಿ ನಕ್ಷತ್ರದವ್ರಿಗೆ ಸಾಧಾರಣವಾಗಿ ನಿಮ್ಗೆ ಗೊತ್ತಿಲ್ಲ, ರೋಗಿ ಬಯಸಿದ್ದು ಹಾಲುವನ್ನು, ವೈದ್ಯ ಹೇಳಿದ್ದು ಹಾಲುವನ್ನು ನೀವು ಕುಕ್ಕರ್ಸ್ಕೊಂಡಿದ್ರೆ ಸಾಕು, ಹುಡುಗಿರು ಹಾಗೇ ಬಂದ್ಬಿಡ್ಬಿಡ್ತಾರೆ. ಹುಡುಗರಿಗಾದ್ರೆ ಚೆನ್ನಾಗಿದ್ದಾರೋ ಬಿಟ್ಟಿದಾರೋ ಬೇರೆ ಪ್ರಶ್ನೆ. ಆದರೆ ಹುಡುಗರಿಗೂ ಅಷ್ಟೇ, ಹುಡುಗಿರು ಹೇಗೆ ಬರ್ತಾರೋ ಹಾಗೆ ಹುಡುಗರು ಕೂಡ ವಿಶೇಷವಾಗಿ ಹುಡುಗಿರಿಗೆ ವಶೀಕರಣ. ಇದು ಯಾತಕ್ಕೆ ಅನ್ನೋದು ಗೊತ್ತಿಲ್ಲ, ಕುಹುಕು ಬುದ್ಧಿ. ನಿಮ್ಮಲ್ಲಿ ಇನ್ನೊಂದೇನು ಗೊತ್ತಾ, ಪಕ್ಕದಲ್ಲಿ ಹೆಂಡತಿಗೆ ತಾಳಿ ಕಟ್ತಾ ಇದ್ರು ಸ್ವಲ್ಪ ಮಟ್ಟಿಗೆ ಇನ್ನೊಬ್ಬಳು ನೋಡೋಣ ಅನ್ನೋ ಆಸೆ. ಯಾತಕ್ಕೂ ಗೊತ್ತಿಲ್ಲ, ಪಕ್ಕದಲ್ಲಿ ಸುಂದರವಾಗಿರೋ ಹೆಂಡತಿ ಕೂರಿಸ್ಕೊಂಡಿರ್ತಾಳೆ, ತಾಳಿ ಕಟ್ತಾ ಇರ್ತೀರ, ಅಲ್ಯಾರೋ ನೆಂಟರು ಬಂದು ಗೊತ್ತಿಲ್ಲ, ಇವಳು ಯಾರು ಗೊತ್ತಾಗಿಲ್ವೇ, ಅದೇನು ಆನಂದವೋ ಏನು ಕಥೆಯೋ. ಭಗವಂತ ಇಂಥವ್ರಿಗೆಲ್ಲ ಸದ್ಬುದ್ಧಿ ಮಾರ್ಗವನ್ನು ಕೊಡಪ್ಪ ಅಂತ ಪ್ರಯತ್ನ ನಾವು ಮಾಡ್ಬೋದೇ ಹೊರತು ಅದೇ ವಿಷ್ಣು ಸಹಸ್ರನಾಮದ ಮಹಿಮೆಗಳು. ಗುರುಜಿ, ಸ್ವಾತಿ ನಕ್ಷತ್ರದ 4ನೇ ಪಾದದವ್ರಿಗೆ ಒಳ್ಳೆಯ ಗುಣಗಳು ಇವೆ, ಸ್ವಲ್ಪ ಬದಲಾವಣೆ ಮಾಡ್ಕೊಳ್ಳುವಂತಹ ಗುಣಗಳು ಎಂತಹದ್ದು ಅಂತ ತಿಳಿಸ್ಕೊಟ್ರಿ.